ಹರಿ ಓಂ. 168ನೇ ಶ್ಲೋಕದ ಮುಂದಿನ ಭಾಗ ವ್ಯಾಖ್ಯಾನ. ತಥಾ ಆತ್ಮಾನಮೇವ ಲೋಕಂ ಉಪಾಸೀತ. ಶ್ರುತಿವಾಕ್ಯ ಆತ್ಮಾನಮೇವ ಲೋಕಂ ಉಪಾಸೀತ ನಮಗೆ ಮಾಡತಕ್ಕಂಥ ಆದೇಶ. ಆತ್ಮಾನಮೇವ ಪರಮಾತ್ಮನನ್ನೇ ಉಪಾಸನೆ ಮಾಡಿರಿ. ತಸ್ಯ ಶಿಖಾಯ ಮಧ್ಯೆ ಪರಮಾತ್ಮ ವ್ಯವಸ್ಥಿತಃ. ಇದು ಕೂಡ ವೇದವಾಕ್ಯ. ಇತ್ಯಾದ್ಯಾಹ ಆತ್ಮಾನಂ ಜೀವಂ ಅಧಿಷ್ಠಾಯ ತಸ್ಮೈ ಸ್ವಸ್ವರೂಪಂ ತತ್ಸ್ವರೂಪಂ ಚ ಪ್ರಕಾಶಯಂತಿ. ಅಂದ್ರೆ ಜೀವನ ಅಧಿಷ್ಠಿತನಾಗಿ ಭಗವಂತ ಇದ್ದಾನೆ, ಅಂದ್ರೆ ಜೀವನದಲ್ಲಿ ಭಗವಂತ ಇದ್ದಾನೆ, ಅವನ ಸ್ವರೂಪ ಎಂಥದ್ದು ಎಂಬುದಾಗೆಲ್ಲ ಪ್ರಕಾಶಯಂತಿ ಪ್ರಕಟಪಡಿಸುತ್ತದೆ. ಇತಿ ತತ್ತತ್ಪದ ಪ್ರವೃತ್ತಿ ಪ್ರದರ್ಶನ ಪರೇಣ ಅಧ್ಯಾತ್ಮ ದೀಪ ಪದೇನ ಆತ್ಮಾದಿ ಪದಾನಿ ಉಪಲಕ್ಷ್ಯಂತೆ. ಅಲ್ಲಿ ಸತ್ವಂ ಸಾಕ್ಷಾತ್ ವಿಷ್ಣುರ ಅಧ್ಯಾತ್ಮ ದೀಪಂ ಅಂತ ಹೇಳುವ ಮೂಲಕವಾಗಿ ಭಗವಂತ ಅಧ್ಯಾತ್ಮ ದೀಪ ಅಂದ್ರೆ ನೋಡಿ, ಎಲ್ಲಾ ಶಬ್ದಕ್ಕೂ ಅವ್ಯಕ್ತ, ಆದ್ಯ, ಬ್ರಹ್ಮ, ಜ್ಯೋತಿ ಈ ಎಲ್ಲಾ ಶಬ್ದಗಳಿಗೂ ಏನು ಪ್ರವೃತ್ತಿ ನಿಮಿತ್ತ. ಯಾಕೆ ಆ ಶಬ್ದ ಭಗವಂತನನ್ನ ಹೇಳ್ತಾ ಇದೆ ಅಂತಕ್ಕಂಥ ಕಾರಣವನ್ನು ಕೊಟ್ಟರು. ಹಾಗಾಗಿ ಆತ್ಮಾದಿ ಪದಾನಿ ಉಪಲಕ್ಷ್ಯಂತೆ ಎಲ್ಲಾ ಶಬ್ದಗಳಿಗೂ ಕೂಡ ಹೀಗೆ ಭಗವತ್ಪರವಾಗಿದೆ, ಭಗವಂತನನ್ನ ಹೇಳಲಿಕ್ಕೆ ಅದಕ್ಕೆ ಆಗಿರತಕ್ಕಂಥ ಪ್ರತ್ಯೇಕವಾದ ಕಾರಣವಿದೆ ಅನ್ನೋದು ಗೊತ್ತಾಗುತ್ತೆ. ತಥಾ ಅಂಗ ಪ್ರತ್ಯಂಗಶಃ ವ್ಯಾಪ್ಯ ಪ್ರಕಾಶಕತ್ವ ನಿಮಿತ್ತೇನ ಆತ್ಮಾದಿ ಪದ ಪ್ರತಿಪಾದ್ಯಂ ಪ್ರತಿ ಆರೋಹಯಂತಿ. ಅದೇ ರೀತಿಯಲ್ಲಿ ಅಂಗ ಪ್ರತ್ಯಂಗಶಃ ಅಂದ್ರೆ ಅಂಗ ಪ್ರತ್ಯಂಗಶಃ ಅಂತ ಹೇಳಿದ್ರೆ ಎಲ್ಲ ಪೂರ್ವಾಪರತಃ ಎಲ್ಲಾ ಕಡೆಯಿಂದ ಇಟ್ಕೊಂಡಾಗಲೂ ಕೂಡ ಪ್ರಕಾಶಕ ನಿಮಿತ್ತೇನ ಅಂದ್ರೆ ಭಗವಂತನ ಪ್ರತಿಯೊಂದು ಅವಯವಗಳು ಭಗವಂತ ನಮ್ಮ ಒಳಗು ಹೊರಗು ಎಲ್ಲಾ ಕಡೆಯಿಂದ ಪ್ರಕಾಶಕನೇ ಆಗಿದ್ದಾನೆ, ಒಂದು ಬೆಳಕಿನ ರೂಪದಲ್ಲಿದ್ದಾನೆ. ಹಾಗಾಗಿ ಆತ್ಮಾದಿಪದ ಪ್ರತಿಪಾದ್ಯಂ ಹೃದಯ ಆರೋಹಯಂತಿ. ಈ ಆತ್ಮ, ಅವ್ಯಕ್ತ, ಆದ್ಯ, ಬ್ರಹ್ಮ ಎಲ್ಲಾ ಶಬ್ದಗಳಿಂದ ಪ್ರತಿಪಾದಿತನಾದವನು ಭಗವಂತ ಅನ್ನೋ ಗೊತ್ತಾಗತ್ತೆ. ಉಪಲಕ್ಷಣವೇತದ್ದು. ಅಷ್ಟು ಮಾತ್ರ ಅಲ್ಲ, ಇದರ ಜೊತೆಗೆ ಉಪಲಕ್ಷಣ ಸೇರಿಸ್ಕೊಳ್ಬೇಕು. ಏಕಂ ಸದ್ವಿಪ್ರಾಹ ಬಹುಧಾ ವದಂತಿ ಅಗ್ನಿಂ ಯಮಂ ಮಾತರಿಶ್ವಾನಮಾಹು. ಶ್ರುತಿವಾಕ್ಯ. ಏಕಂ ಒಬ್ಬನನ್ನೇ ಜ್ಞಾನಿಗಳು ಅನೇಕ ರೀತಿಯಲ್ಲಿ ಕರೀತಾರೆ. ಏನ್ ಕರೀತಾರೆ? ಅಗ್ನಿ ಅಂತಾರೆ, ಯಮ ಅಂತಾರೆ, ಮಾತರಿಶ್ವ ಅಂತಾರೆ. ಆದರೆ ಇದೆಲ್ಲವೂ ಕೂಡ ಯಾರು? ಎಲ್ಲವೂ ಕೂಡ ಒಬ್ಬನೇ ಆಗಿದ್ದಾನೆ. ಏವಮಾದ್ಯಾಹ ಅಶೇಷೈರಪಿ ಪ್ರವೃತ್ತಿ ನಿಮಿತ್ತ ವಿಶೇಷೈ. ಪ್ರವೃತ್ತಿ ನಿಮಿತ್ತ ಅಂದ್ರೆ ಆ ಶಬ್ದವನ್ನ ಅವನಲ್ಲಿ ಯಾಕೆ ಹೇಳ್ಬೇಕು ಅನ್ನೋ ಕಾರಣ. ನಿಮಿತ್ತ ಅಂದ್ರೆ ಕಾರಣ ಅಂತ ಅರ್ಥ. ಭಗವಂತ ವಿಷ್ಣು ಯಾಕೆ ಎಲ್ಲಾ ಕಡೆ ವ್ಯಾಪ್ತನಾಗಿದ್ದಾನೆ, ಎಲ್ಲಾ ಕಡೆ ಎಲ್ಲರಲ್ಲೂ ಇದ್ದಾನೆ. ವಿಶತೀತಿ ವಿಷ್ಣು, ಎಲ್ಲರಲ್ಲೂ ಒಳಗಿದ್ದಾನೆ ಅಂದ್ರೆ ಭಗವಂತ ವಿಷ್ಣು. ಹೀಗೆ ಆ ಪ್ರತಿಯೊಂದು ಶಬ್ದದ ಪ್ರವೃತ್ತಿ ನಿಮಿತ್ತ ಆ ಶಬ್ದದಿಂದ ಭಗವಂತನನ್ನ ಯಾಕೆ ವ್ಯವಹಾರ ಮಾಡಬೇಕು ಅನ್ನೋದಕ್ಕೆ ಅಶೇಷೈರಪಿ ನಾಮ ವಿಶೇಷೈ ಎಲ್ಲ ಹೆಸರುಗಳಿಂದಲೂ ಕೂಡ ವಿಶೇಷತಃ ಸಂಹಿತ, ವಿಶೇಷವಾಗಿ ಸಂಹಿತ ಅಂದ್ರೆ ಹೆಸರುಳ್ಳವನು. ಆ ಒಂದು ನಾಮ, ಆ ನಾಮ ಯಾರಿಗಿದೆ? ಗೋ ಅನ್ನೋದೊಂದು ನಾಮ, ಒಂದು ಪದ. ಆ ಗೋ ಎಂಬ ನಾಮವನ್ನು ಯಾರಿಗೆ ಕರಿತೀವಿ? ಹಸು ಅಂದ್ರೆ ಆ ಹಾಲು ಕೊಡುವಂತ ಹಸುವನ್ನ ಗೋ ಅಂತ ಕರಿತೀವಿ. ಅದಕ್ಕೊಂದು ಕಾರಣ ಅಂತ ಇರುತ್ತೆ. ಹಾಗೆ ಇಲ್ಲಿ ಪ್ರತಿಯೊಂದು ಶಬ್ದದಿಂದಲೂ ಕೂಡ ಪ್ರತಿಪಾದ್ಯನಾದವನು ಭಗವಂತ. ವಿಶೇಷತಃ ಸಂಹಿತಂ. ಸಂಹಿತಂ ಶಬ್ದಕ್ಕಸರ ಹೆಸರುಳ್ಳವನು ಅಂತ ಅರ್ಥ. ಯತ್ ತತ್ವಂ ಹೆಸರುಳ್ಳ ಯಾವ ಒಂದು ತತ್ವ ಯಾವುದದು? ಭಗವಂತನ ಎಂಬ ತತ್ವ. ಪ್ರಾಹು ತದೇವ ಯಸ್ಯ ತವ ರೂಪಂ ತತ್ವವಿದಃ ಪ್ರಾಹು, ಅದೇ ನಿನ್ನ ರೂಪ ಎಂಬುದಾಗಿ ತತ್ವಜ್ಞಾನಿಗಳು ಹೇಳ್ತಾರೆ. ಅಂದ್ರೆ ಈ ಎಲ್ಲ, ನೀನು ಅವ್ಯಕ್ತ, ನೀನು ಆದ್ಯ, ನೀನು ಬ್ರಹ್ಮ, ನೀನು ಜ್ಯೋತಿ, ಸನಾತನ ಎಂಬುದಾಗಿ ಇಲ್ಲಿ ಹೇಳ್ತಾರೆ ಅಲ್ವಾ. ಸತ್ವಂ ಸಾಕ್ಷಾತ್ ವಿಷ್ಣು ಅವ್ಯಕ್ತ ದೀಪಂ ಎಂಬುದಾಗಿ ರೂಪಂ ಎತ್ತತ್ ಪ್ರಾಹು ಹೀಗೆ ಹೇಳ್ತಾರೆ. ಹೇಳೋರು ಯಾರು? ತತ್ವಜ್ಞಾನಿಗಳು. ಯಾರು ವೇದ ವೇದಾಂತವನ್ನ ಅಧ್ಯಯನ ಮಾಡಿದ್ದಾರೋ, ಯಾರು ಬ್ರಹ್ಮಜ್ಞಾನವನ್ನು ಪಡೆದಿದ್ದಾರೋ ಅವರು ಬ್ರಹ್ಮನ ಬಗ್ಗೆ ಈ ರೀತಿಯಲ್ಲಿ ಹೇಳ್ತಾರೆ. ತತ್ವವಿದಃ ಪ್ರಾಹು ಸಹ ಏವಂ ತ್ವಮಸಿ, ಅಂತೂ ನೀನಾಗಿದ್ದೀಯಾ. ದೇವಕಿ ದೇವಿ, ನೀನು ನನ್ನ ಮಗನಾಗಿ ನನ್ನ ಪಕ್ಕದಲ್ಲಿ ಮಲಗಿರಬಹುದು, ಆದರೆ ನೀನು ಮಗನಲ್ಲ, ಜಗತ್ತಿನ ಸ್ವಾಮಿ ನೀನು, ಜಗತ್ತಿನ ತಂದೆ ನೀನು ಅಂತ ವರ್ಣನೆ ಮಾಡ್ತಾ ಇದ್ದಾಳೆ. ವಿಶಿಷ್ಯ ಜ್ಞಾನಂ ನಾಸ್ತಿ ಇತಿ ಲೋಕಶಂಕಾಂ ಪರಾಕರ್ತು ವಿಷ್ಣುರತಿ ಪ್ರಸಿದ್ಧಂ ನಾಮ ಜಗ್ರಹ. ವಸ್ತುತಃ ಅವಳಿಗೆ ತನ್ನ ಮಗ್ಗಲಲ್ಲಿ ತನ್ನ ಜೊತೆಯಲ್ಲಿ ಮಲಗಿರತಕ್ಕಂಥ ಮಗುವನ್ನು ನೋಡಿ ಯಾರು ಅಂತ ಗೊತ್ತೇ ಆಗಿಲ್ಲ. ಅದಕ್ಕೋಸ್ಕರ ಹೀಗೆ ಏನೇನು ಹೇಳ್ತಿದ್ದಾಳೆ ಅನ್ನೋ ಸಂದೇಹ ಬರುತ್ತೆ. ಅದಕ್ಕೋಸ್ಕರ ಪ್ರಸಿದ್ಧವಾದ ವಿಷ್ಣು ಎಂಬ ನಾಮವನ್ನು ಬಳಸಿದ್ದು. ವಿಷ್ಣು ಅಂದ್ರೆ ಭಗವಂತ, ಅದೆಲ್ಲರಿಗೂ ಗೊತ್ತು. ಹಾಗಾಗಿ ಪ್ರಸಿದ್ಧವಾದ ನಾಮವನ್ನು ಬಳಸಿದಾಗ ನನ್ನ ಪಕ್ಕದಲ್ಲಿ ಮಲಗಿರತಕ್ಕಂಥ ಸಾಕ್ಷಾತ್ ವಿಷ್ಣು, ಆ ವಿಷ್ಣುವಿಗಿರತಕ್ಕಂಥದ್ದು ಇದೆಲ್ಲಾ ನಾಮ.
ಯಾಕೆ ಅವನ ಒಂದು ವ್ಯಕ್ತಿತ್ವಕ್ಕನುಗುಣವಾಗಿ ಅವನ ಶಕ್ತಿ ಸಾಮರ್ಥ್ಯಕ್ಕನುಗುಣವಾಗಿ ಎಲ್ಲಾ ನಾಮಗಳು ಕೂಡ ಭಗವಂತನನ್ನು ಹೇಳ್ತಾ ಇದ್ದಾನೆ ಗೊತ್ತಾಗತ್ತೆ. ಪ್ರಸಿದ್ಧಂ ನಾಮ ಜಗ್ರಹ, ಜಗ್ರಹ ಅಂದ್ರೆ ಸ್ವೀಕಾರ ಮಾಡೋದು ಅಂತ ಅರ್ಥ. ಮದೃಷ್ಟಿ ಗೋಚರೋಪಿ ಅಸ್ಮದಾದಿ ಪುತ್ರತ್ವಾದಿನ ವ್ಯವಕ್ರಿಯಮಾಣೋಪಿ ಕಾರ್ಯವಿಶೇಷಾರ್ಥಂ ಅಸ್ಮಾಸು ಅನುಗ್ರಹೇಣ ಏವ ಪ್ರಾದುರ್ಭೂತಃ ಇತಿ ತ್ವಂ ಇತ್ಯನೇನ ಸೂಚಯತಿ. ಅಂದ್ರೆ ಭಗವಂತ ಮದೃಷ್ಟಿ ಗೋಚರ, ನನ್ನ ಕಣ್ಣಿಗೆ ಕಾಣ್ತಾ ಇದ್ದಾನೆ ಅಂದ್ರೆ ದೇವಕ್ಕೆ ಹೇಳ್ತಕ್ಕಂಥ ಮಾತು. ನನ್ನ ಕಣ್ಣಿಗೆ ಕಾಣುತ್ತಿರುವನಾದರೂ ಕೂಡ ಅಸ್ಮದಾದಿ ಪುತ್ರತ್ವಾದಿನ ವ್ಯವಕ್ರಿಯಮಾಣೋಪಿ, ವಸುದೇವ ದೇವಕಿಯರ ಮಗ, ಯಶೋಧ ಮತ್ತು ನಂದಗೋಪನ ಮಗ, ಹೀಗೆಲ್ಲ ವ್ಯವಹಾರ ಶಬ್ದ ಪ್ರಯೋಗ, ಹೀಗೆಲ್ಲಾ ಶಬ್ದ ಪ್ರಯೋಗಗಳಿದ್ರೂ ಕೂಡ ಅವನು ನನ್ನ ಮಗ ಅಲ್ಲ, ಯಶೋಧ ದೇವಕಿಯರ ಮಗನು ಕೂಡ ಅಲ್ಲ. ಕಾರ್ಯ ವಿಶೇಷಾರ್ಥ, ವಿಶೇಷವಾದ ಕಾರ್ಯ, ಕಂಸನೇ ಮೊದಲಾಗಿರತಕ್ಕಂಥ ದೈತ್ಯರ ಸಂಹಾರ ಆಗ್ಬೇಕು. ಜಾತಕ್ ಕಂಸ ವಧಾರ್ಥಾಯ ಭೂಭಾರ ಉತ್ತರಣಾಯ ಚ, ಭೂಭಾರವನ್ನ ಪರಿಹಾರ ಮಾಡಬೇಕು, ಕಂಸಾದಿ ದೈತ್ಯರನ್ನ ನಾಶ ಮಾಡಬೇಕು. ಅದಕ್ಕೋಸ್ಕರವಾಗಿ ಭಗವಂತ ಬಂದಿದ್ದಾನೆ. ಅಸ್ಮಾಸು ಅನುಗ್ರಹೇಣ ಏವ, ನಮಗೆ ಅನುಗ್ರಹ ಮಾಡ್ಲಿಕ್ಕೋಸ್ಕರವಾಗಿ ಭಗವಂತ ಪ್ರಾದುರ್ಭೂತನಾಗಿದ್ದಾನೆ. ಇತಿ ತ್ವಂ ಇತ್ಯೇನ ಸೂಚಯತಿ. ತ್ವಂ ಅಂತ ತತ್ವಂ ಸಾಕ್ಷಾತ್ ತ್ವಂ, ತ್ವಂ ಅಂದ್ರೆ ನೀನು, ನೀನು ಅಂದ್ರೇನು, ನೀನು ಎಂತೆಂತ ಒಂದು ಸಾಮರ್ಥ್ಯವನ್ನು ಹೊಂದಿರತಕ್ಕಂಥವನು, ಸಕಲ ಜಗತ್ತಿನ ಸ್ವಾಮಿ ನೀನು, ನಮ್ಮನ್ನ ಅನುಗ್ರಹಿಸಲು, ಭೂಭಾರವನ್ನ ನಾಶ ಮಾಡಲು, ದೈತ್ಯ ಸಂಹಾರವನ್ನ ಮಾಡಲು ಬಂದಿರತಕ್ಕಂಥವನು ಹೊರತು ನೀನು ನನ್ನ ಮಗನಲ್ಲ, ನನ್ನ ಸ್ವಾಮಿ ಎಂಬುದಾಗಿ ಅದರ ಅಭಿಪ್ರಾಯ. ಕೃಷ್ಣಂ ಪ್ರತಿ ದೇವಕಿ ವಚನಂ, ಕೃಷ್ಣನನ್ನ ಕುರಿತು ದೇವಕಿ ಹೇಳಿರ್ತಕ್ಕಂಥ ಮಾತು. ಯಥಾಹು, ಇದಕ್ಕೆ ಸಂಬಂಧಪಟ್ಟ ಹಾಗೆ ಆ 1ನೇ ಸ್ಕಂದ ಮತ್ತು 12ನೇ ಸ್ಕಂದದಲ್ಲಿ ಬರ್ತಕ್ಕಂಥ ಮಾತುಗಳನ್ನು ಹೇಳ್ತಿದ್ದಾರೆ. ವದಂತಿ ತತ್ತತ್ವ ವಿಧಸ್ತತ್ವಂ ಯಜ್ಞಾನಾಂ ಯತ್ ಜ್ಞಾನಂ ಅದ್ವಯಂ ಬ್ರಹ್ಮ ಇತಿ ಪರಮಾತ್ಮ ಇತಿ ಭಗವಾನ್ ಇತಿ ಶಬ್ಯತೆ. ವದಂತಿ ತತ್ವವಿಧ, ತತ್ವವಿಧ ಅಂದ್ರೆ ತತ್ವಜ್ಞಾನಿಗಳು, ತತ್ ಅವನನ್ನ ತತ್ವಂ ಆ ಒಂದು ತತ್ವವನ್ನ, ಯತ್ ಜ್ಞಾನಂ ಅದ್ವಯಂ ವದಂತಿ, ಯಾವ ಭಗವಂತನ ಜ್ಞಾನ ಇದೆಯಲ್ಲ ಆ ಭಗವಂತನ ಜ್ಞಾನವನ್ನ ಏನ್ ಕರೀತಾರೆ, ಅದ್ವಯ ಅಂತ ಕರೀತಾರೆ. ಅದ್ವಯ ಅಂತ ಹೇಳಿದ್ರೆ ಅದ್ವಿತೀಯ, ಭಗವಂತನನ್ನು ಅದ್ವಿತೀಯ ಅಂತ ಕರೀತಾರೆ ಅಂತ ಅರ್ಥ. ಅದ್ವಯ ಅಂದ್ರೆ ದ್ವಿತೀಯ ವಸ್ತು ರಹಿತ, ಭಗವಂತ ಬಿಟ್ಟು ಜಗತ್ತಲ್ಲಿ ಏನೂ ಇಲ್ಲ ಅಂತಲ್ಲ. ಕೆಲವರು ಹಾಗರ್ಥ ಮಾಡ್ತಾರೆ, ಇಡೀ ಜಗತ್ತಿನಲ್ಲಿರೋ ದೇವರು ಮಾತ್ರ, ದೇವ್ರು ಬಿಟ್ಟು ಮತ್ತೇನು ಜಗತ್ತಿನಲ್ಲಿ ಇಲ್ಲ ಅಂತ. ತಪ್ಪದು. ಜಗತ್ತಿನ ಸ್ವಾಮಿಯಾಗಿ ಭಗವಂತ ಇದ್ದಾನೆ, ಮತ್ತೆಲ್ಲವೂ ಕೂಡ ವಾಸ್ತವ ಸತ್ಯವೇ. ನಾವು ನೀವೆಲ್ಲರೂ ಸತ್ಯ, ಈ ಜಗತ್ತು ಸತ್ಯ, ಜಗತ್ತಿನಲ್ಲಿರತಕ್ಕಂಥ ಪ್ರಾಣಿ ಪಕ್ಷಿ ಮರ ಗಿಡ ಬಳ್ಳಿ ಎಲ್ಲವೂ ಕೂಡ ಸತ್ಯ. ಹಾಗೆ ಅದ್ವಯ ಕರ್ತೇನ ದ್ವಿತೀಯ ವಸ್ತು ರಹಿತ, ಆ ಭಗವಂತ ಅನ್ನೋನು ಅವನೊಬ್ಬನೇ, ಮತ್ತೊಬ್ಬ ಭಗವಂತ ಅಂತಿಲ್ಲ. ಹಾಗೆ ಭಗವಂತನನ್ನ ಕರೀತಾರೆ ಅದ್ವಯಂ. ಅದೇ ರೀತಿಯಲ್ಲಿ ಭಗವಂತನನ್ನ ಬ್ರಹ್ಮ ಅಂತ ಕರೀತಾರೆ, ಪರಮಾತ್ಮ ಅಂತ ಕರೀತಾರೆ, ಭಗವಾನ್ ಅಂತ ಕರೀತಾರೆ. ಇತಿ ಶಬ್ದತೆ, ಇದೇ ಮೊದಲಾದ ಶಬ್ದಗಳಿಂದ ಕರೆಯುತ್ತಾರೆ. ಸತ್ತಾ ಮಾತ್ರಂತು ಯತ್ಕಿಂಚಿತ್ ಸದಸಚ್ಚ ಅವಿಶೇಷಣಂ ಉಭಾಭ್ಯಾಂ ಭಾಷ್ಯತೆ ಸಾಕ್ಷಾತ್ ಭಗವಾನ್ ಕೇವಲ ಸ್ಮೃತಃ. ಭಗವಂತ ಸತ್ತಾ ಮಾತ್ರಂ, ಅವನು ಭಗವಂತನನ್ನ ಕೇವಲ ಅಂತ ಕರೀತಾರೆ. ಸತ್ತಾ ಮಾತ್ರ ಅಂದ್ರೆ ಅರ್ಥ ಏನು, ಜ್ಞಾನಾನಂದಾದಿಗಳು ಮಾತ್ರ ಭಗವಂತನಿಗಿರ್ತಕ್ಕಂಥ ಗುಣ. ನಮ್ಮಂತೆ ಪ್ರಾಕೃತವಾದ ಗುಣಗಳು, ಪ್ರಾಕೃತವಾದ ದೇಹ ಯಾವುದೂ ಭಗವಂತನಿಗೆ ಇಲ್ಲ. ಸ್ವರೂಪಭೂತವಾಗಿರತಕ್ಕಂಥ ಜ್ಞಾನ ಅದು ಭಗವಂತನಿಗಿದೆ. ಸತ್ತಾ ಮಾತ್ರಂತು ಯತ್ಕಿಂತ್ ಸದಸಚ್ಚ ಅವಿಶೇಷಣಂ, ಭಗವಂತನಿಗೆ ಸತ್ತು ಅಸತ್ತು ಅಂದ್ರೆ, ಸತ್ ಅಂದ್ರೆ ಸ್ಥೂಲ, ಅಸತ್ ಅಂದ್ರೆ ಸೂಕ್ಷ್ಮ ಅಥವಾ ಕಾರ್ಯಕಾರಣ ರೂಪವಾಗಿರ್ತಕ್ಕಂತಹ ಸ್ಥೂಲ ಸೂಕ್ಷ್ಮವಾಗಿರ್ತಕ್ಕಂತಹ ಈ ಜಗತ್ತೇನಿದೆ, ಇದರ ಸಂಪರ್ಕದಿಂದ ಒಂದು ಜ್ಞಾನ. ನಮಗೆಲ್ಲ ಜಗತ್ತಿನ ಸಂಪರ್ಕದಿಂದ, ಪ್ರಾಕೃತ ವಸ್ತುಗಳ ಸಂಪರ್ಕದಿಂದ ನಮಗೆಲ್ಲ ಜ್ಞಾನ ಬರುತ್ತಲ್ಲ, ಈ ರೀತಿಯಾಗಿರ್ತಕ್ಕಂಥ ಜ್ಞಾನ ಭಗವಂತನಿಗೆ ಬರುವುದಿಲ್ಲ. ಸತ್ತಾ ಮಾತ್ರಂತು ಯತ್ಕಿಂಚಿತ್ ಸದಸತ್ತ ಅವಿಶೇಷಣಂ, ಅವಿಶೇಷಣ ಅಂದ್ರೆ ಈ ಯಾವುದು ಭಗವಂತನಿಗಿಲ್ಲ. ಈ ತರ ಸ್ಥೂಲ ಮತ್ತು ಸೂಕ್ಷ್ಮಾತ್ಮಕವಾದಂತ ಪ್ರಪಂಚ, ಈ ಜಗತ್ತೇನಿದೆ, ಇದು ಸ್ಥೂಲ ವಸ್ತುಗಳು ಇದ್ದಾವೆ, ಸೂಕ್ಷ್ಮ ವಸ್ತುಗಳು ಇದ್ದಾವೆ. ಇವುಗಳ ಸಂಪರ್ಕದಿಂದ ನಮಗೆ ಜ್ಞಾನ ಬರುವಂಥದ್ದು. ಅಂದ್ರೆ ಭಗವಂತನಿಗೆ ಇವುಗಳ ಸಂಪರ್ಕದಿಂದ ಜ್ಞಾನ ಬರುವಂಥದ್ದಲ್ಲ. ಉಭಾಭ್ಯಾಂ ಭಾಷ್ಯತೆ ಸಾಕ್ಷಾತ್ ಭಗವಾನ್ ಕೇವಲ ಸ್ಮೃತಃ. ಹೀಗೆ ಭಗವಂತ ಸ್ಥೂಲ ಮತ್ತು ಸೂಕ್ಷ್ಮ ಅವೆರಡೂ ಕೂಡ ಭಗವಂತನಿಗೆ ಪ್ರಪಂಚದ ಸಂಪರ್ಕ ಬೇಕು ಅಂತಿಲ್ಲ. ಹಾಗೆ ಅವನಿಗೆ ಯಾವತ್ತೂ ಕೂಡ ಜ್ಞಾನ ಇದ್ದೇ ಇರುತ್ತೆ. ಸ್ಥೂಲದ ಜ್ಞಾನ, ಸೂಕ್ಷ್ಮದ ಜ್ಞಾನ ಇದೆಲ್ಲವೂ ಕೂಡ ಭಗವಂತನಿಗೆ ಸಾಕ್ಷಾತ್ ಆಗಿದ್ದೇ ಇರುತ್ತೆ. ಉಭಾಭ್ಯಾಂ ಭಾಷ್ಯತೆ ಸಾಕ್ಷಾತ್ ಭಗವಾನ್ ಕೇವಲ, ಭಗವಂತ ಕೇವಲ, ಭಗವಂತ ಸತ್ಯ.
ಮತ್ತೊಬ್ಬರ ಸಹಕಾರದಿಂದ ಏನು ಕೂಡ ಆಗಬೇಕಾಗಿಲ್ಲ. ಯಾವುದೇ ಜ್ಞಾನ ಬರೋದಿರ್ಬೋದು, ಯಾವುದೇ ಸುಖ ಪಡೆಯೋದಿರ್ಬೋದು, ಎಲ್ಲವೂ ಕೂಡ ಸ್ವತಃ ತನ್ನ ತನ್ನ ಸಾಮರ್ಥ್ಯದಿಂದ ಆಗುತ್ತೆ ಹೊರತು ಮತ್ತೊಬ್ಬರಿಂದ ಯಾವುದೂ ಕೂಡ ಭಗವಂತನಿಗೆ ಆಗಬೇಕಾಗಿಲ್ಲ. ಎರಡು 1ನೇ ಸ್ಕಂದ ಶ್ಲೋಕ. ಇದು ಮಧ್ಯದ್ದಿದ್ದೊಂದು ಯತ್ರಾವತೀರ್ಣ 12ನೇ ಸ್ಕಂದ ಶ್ಲೋಕ. ಯತ್ರಾವತೀರ್ಣ ಭಗವಾನ್ ಕೃಷ್ಣಾಖ್ಯೋ ಜಗದೀಶ್ವರ ವಸುದೇವ ಗೃಹೇ ಜನ್ಮ ತಸ್ಯ ವೃದ್ಧಿಶ್ಚ ಗೋಕಲೆ. ಯತ್ರ ಅವತೀರ್ಣ ಭಗವಾನ್, ಯಾವ ಒಂದು ಕೃಷ್ಣ ಕಂಸನ ಒಂದು ಜೈಲು ಯದುಕುಲ ಅಲ್ಲಿ ಹುಟ್ಟಿದ ಯದುಗಳ ವಂಶದಲ್ಲಿ ಭಗವಂತ ಯತ್ರಾವತೀರ್ಣ ಭಗವಾನ್, ಯಾರವನು ಕೃಷ್ಣ ಎಂಬ ಆಖ್ಯ ಹೆಸರು. ಆದರೆ ಕೃಷ್ಣ ಅಂದ್ರೆ ವಸುದೇವ ದೇವಕಿಯರ ಮಗನ ಅಲ್ಲ, ಜಗದೀಶ್ವರ, ಜಗತ್ತಿಗೆ ಸ್ವಾಮಿಯವನು. ವಸುದೇವ ಗೃಹೇ ಜನ್ಮ, ವಸುದೇವನ ಮನೆಯಲ್ಲಿ ಜನ್ಮ. ತಸ್ಯ ವೃದ್ಧಿಶ್ಚ ಗೋಕಲೆ, ಅವನ ವೃದ್ಧಿ, ಅವನ ಬೆಳವಣಿಗೆ ಆದಿದ್ದೆಲ್ಲವೂ ಕೂಡ ಗೋಕುಲದಲ್ಲಿ. ಹೀಗೆ ಅವನು ಜನ್ಮರಹಿತನಾದವನು. ಅಜಾಯಮಾನೋ ಬಹುಧಾ ವಿಧಾಯ ತಾಶುತಿ ವಾಕ್ಯ ಹೇಳುತ್ತೆ. ಹುಟ್ಟಿಲ್ಲದವನು ಅನೇಕ ರೀತಿಯಿಂದ ಹುಟ್ಟಿದ್ದಾನೆ ಅಂತ. ಹೀಗೆ ಹುಟ್ಟಿಲ್ಲದಂತ ಭಗವಂತ ಅನೇಕ ರೀತಿಯಲ್ಲಿ ಹುಟ್ಟಿದ್ದಾನೆ. ಅನೇಕ ರೀತಿಯಲ್ಲಿ ಹುಟ್ಟುವುದು, ಹುಟ್ಟಿದ ನಂತರ ಅನೇಕ ಪರಾಕ್ರಮಗಳನ್ನು ತೋರುವುದು, ಇದೆಲ್ಲವನ್ನು ಕೂಡ ಮಾಡಿದ್ದಾನೆ. ಯತ್ರಾವತೀರ್ಣೋ ಭಗವಾನ್ ಕೃಷ್ಣಾಖ್ಯೋ ಜಗದೀಶ್ವರ ವಸುದೇವ ಗೃಹೇ ಜನ್ಮ ತಸ್ಯ ವೃದ್ಧಿಶ್ಚ ಗೋಕುಲೆ. ಕೇಚಿದಾಹು ಅಜಂ ಜಾತಂ ಪುಣ್ಯಶ್ಲೋಕಸ್ಯ ಕೀರ್ತಯೇ ಯದೋಃ ಪ್ರಿಯಸ್ಯ ಅನ್ವಯೇ ಮಲಯಸ್ಯೇವ ಚಂದನಂ. ಕೇಚಿದಾಹು ಅಜಂ ಜಾತಂ, ಭಗವಂತ ಅಜ. ಅಜ ಅಂದ್ರೆ ನಜಾಯತೆ ಇತಿ ಅಜಃ, ಹುಟ್ಟಿಲ್ಲದವನು. ಹುಟ್ಟಿಲ್ಲದಂತ ಭಗವಂತನನ್ನ ಜಾತುಂ, ಹುಟ್ಟಿದ್ದಾನೆ ಅಂತ ಹೇಳ್ತಾರೆ. ಅಂದ್ರೆ ನಮಗೆ ಅನುಗ್ರಹ ಮಾಡ್ಲಿಕ್ಕೋಸ್ಕರವಾಗಿ ಹುಟ್ಟಿದ್ದಾನೆ ಎಂಬುದಾಗಿ ಪುಣ್ಯಶ್ಲೋಕಸ್ಥೆ ಕೀರ್ತಯೇ. ಪುಣ್ಯಶ್ಲೋಕ ಭಗವಂತನಿಗೆ ಇರತಕ್ಕಂತ ಹೆಸರು ಪುಣ್ಯಶ್ಲೋಕ ಅಂತ ಅರ್ಥ. ಪುಣ್ಯಕರವಾದ ಕೀರ್ತಿ, ಶ್ಲೋಕ ಅಂದ್ರೆ ಕೀರ್ತಿ ಅಂತ ಅರ್ಥ. ಪುಣ್ಯಕರವಾದ ಕೀರ್ತಿ ಇರುವವನು ಭಗವಂತ ಅಂತ ಅರ್ಥ. ಆ ಭಗವಂತನನ್ನ ಹುಟ್ಟಿಲ್ಲದವನು ಹುಟ್ಟಿದ್ದಾನೆ ಅಂತ ಹೇಳ್ತಾರೆ. ಯದೋ ಪ್ರಿಯಸ್ಯ ಅನ್ವಯೇ ಮಲಯಸ್ಯ ಚಂದನಂ. ನೋಡಿ, ಮಲಯ ಎಂಬುದಾಗಿ ಒಂದು ಕಾಡು, ಆಗ ಮಲಯ ಅಂತಕ್ಕಂಥ ಪರ್ವತ. ಮಲಯ ಪರ್ವತಕ್ಕೆ ಮಲಯ ಪರ್ವತದಲ್ಲಿ ಅನೇಕ ಶ್ರೀಗಂಧದ ಮರಗಳಿದ್ದಾವೆ ಅಂತ. ಶ್ರೀಗಂಧದ ಮರಗಳಿದ್ದದ್ದರಿಂದ ಮಲಯ ಪರ್ವತಕ್ಕೆ ಒಂದು ಮಹತ್ವ ಹೊರತು ಮಲಯ ಪರ್ವತದಿಂದ ಗಂಧದ ಮರಕ್ಕೆ ಮಹತ್ವ ಅಲ್ಲ. ಗಂಧದ ಮರಕ್ಕೆ ಅದು ಎಲ್ಲೇ ಇರಲಿ, ಅದು ಅದರದ್ದೇ ಆಗಿರತಕ್ಕಂಥ ಒಂದು ಸಾಕ್ಷಾತ್ ಮಹತ್ವ ಅನ್ನೋದು ಇದ್ದೇ ಇರುತ್ತೆ. ಮಲಯ ಪರ್ವತಕ್ಕೆ ಅದರದ್ದೇ ಆದ ಸಾಕ್ಷಾತ್ ಮಹತ್ವ ಇರುತ್ತೆ. ಮಲಯ ಪರ್ವತದಿಂದ ಅದಕ್ಕೆ ಮಹತ್ವ ಅಲ್ಲ, ಅದರಿಂದ ಮಲಯ ಪರ್ವತಕ್ಕೆ ಮಹತ್ವ. ಮಲಯ ಹಾಗೆ ಕೃಷ್ಣ ಯದುಕುಲದಲ್ಲಿ ಹುಟ್ಟಿದ್ರಿಂದ ಕೃಷ್ಣನಿಂದ ಯದುಕುಲಕ್ಕೆ ಮಹತ್ವ ಹೊರತು ಯದುಕುಲದಿಂದ ಕೃಷ್ಣನಿಗೆ ಮಹತ್ವ ಅಲ್ಲ. ಕೇಚಿದಾಹುರಜಂ ಜಾತಂ ಪುಣ್ಯಶ್ಲೋಕಸ್ಯ ಕೀರ್ತಯೇ ಯದೋ ಪ್ರಿಯಸ್ಯ ಅನ್ವಯೇ ಮಲಯಸ್ಯ ಇವ ಚಂದನಂ. ಮಲಯಸ್ಯ ಚಂದನಮಿವ, ಮಲಯ ಪರ್ವತಕ್ಕೆ ಹೇಗೆ ಚಂದನದಿಂದ ಒಂದು ಮಹತ್ವ ಬರುತ್ತೋ ಅದೇ ರೀತಿಯಾಗಿ ಅಥವಾ ವಾಸುದೇವಸ್ಯ ದೇವಕ್ಯಾಂ ಯಾಚಿತೋ ಅಭ್ಯಗಾತ್ ಅಜಸ್ತಮಸ್ಯ ಕ್ಷೇಮಾಯ ವಧಾಯ ಚ ಸ್ವರದ್ವಿಷಾಂ. ಅಥವಾ ಇನ್ನೊಂಥರ ಅಥವಾ ಅಂತಂದ್ರೆ ಅಪಾಯ ಅಂತಂದಿದೆ. ಕೆಲವರು ವಸುದೇವಸ್ಯ ದೇವಕ್ಯ, ವಸುದೇವ ಮತ್ತು ದೇವಕಿಯರಲ್ಲಿ ಭಗವಂತ, ವಸುದೇವ ಮತ್ತು ದೇವಕಿಯರಿಂದ ಭಗವಂತ ಯಾಚಿತ ಪ್ರಾರ್ಥಿತನಾದ. ಅದಿತಿ ಮತ್ತು ಕಶ್ಯಪರೇ ವಸುದೇವ ದೇವಕಿಯರು. ಅದಿತಿ ಮತ್ತು ಕಶ್ಯಪರೆಯಾಗಿದ್ದಾಗ ಅನೇಕ ಕಠಿಣವಾದ ವ್ರತಾನುಷ್ಠಾನಗಳನ್ನು ಮಾಡಿ ಭಗವಂತ ಅಧರ್ಮ ನಾಶ ಮಾಡಿ ಧರ್ಮ ಸಂಸ್ಥಾಪನೆ ಮಾಡಲಿಕ್ಕೋಸ್ಕರವಾಗಿ ಅವತಾರ ಮಾಡೋದಂತೂ ಹೌದು. ಅವತಾರ ಮಾಡೋದೇ ಹೌದು ಅಂದಮೇಲೆ ನಮ್ಮ ಒಂದು ವಂಶದಲ್ಲಿಯೇ ನಮ್ಮ ಮನೆಯಲ್ಲೇ ಅವತಾರವನ್ನ ಮಾಡಲಿ ಎಂಬುದಾಗಿ ಅವರು ನಮ್ಮಿಬ್ಬರಲ್ಲೇ ಗಂಡ ಹೆಂಡತಿಯಾಗ ನಮ್ಮಿಬ್ಬರಲ್ಲೇ ಆ ಭಗವಂತ ಅವತಾರವನ್ನ ಮಾಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾರೆ. ಆ ಪ್ರಾರ್ಥನೆ ಮಾಡಿದಾಗ ಅವರ ಪ್ರಾರ್ಥನೆಗೆ ಅನುಗುಣವಾಗಿ ಭಗವಂತ ಹುಟ್ಟುತ್ತಾನೆ. ಯಾಚಿತ ಅಂದ್ರೆ ಪ್ರಾರ್ಥಿತ, ಪೂಜಿಸಲ್ಪಟ್ಟಂತಹ ಪ್ರಾರ್ಥಿಸಲ್ಪಟ್ಟಂತ ಭಗವಂತ ಅಭ್ಯಗಾತ, ಅವರಿಬ್ಬರಲ್ಲಿ ಕೃಷ್ಣನಾಗಿ ಬಂದ. ಅಜಸ್ತ್ವಂ ಅಜಃ ತ್ವಂ ಅಸ್ಯ ಕ್ಷೇಮಾಯ, ಭಗವಂತ ಅಜ ಅಂದ್ರೆ ಹುಟ್ಟಿಲ್ಲದವನು, ಆದ್ರೂ ಬಂದ. ಏನಕ್ಕೋಸ್ಕರ ಬಂದ? ಅಸ್ಯ ಕ್ಷೇಮಾಯ, ಈ ಜಗತ್ತು ಮತ್ತು ವಸುದೇವ ದೇವಕಿಯರು ಇವರೆಲ್ಲರೂ ಒಳ್ಳೇದಾಗಬೇಕು ಅದಕ್ಕೋಸ್ಕರ ಬಂತು. ಅಷ್ಟು ಮಾತ್ರ ಅಲ್ಲ, ವಧಾಯ ಚ ಸುರದ್ವಿಷಾಂ. ಸುರದ್ವಿಟ್ ಅಂದ್ರೆ ದೇವತೆಗಳನ್ನ ದ್ವೇಷ ಮಾಡತಕ್ಕಂತಹ ದೈತ್ಯರು, ಒಳ್ಳೆಯವರನ್ನ ದ್ವೇಷ ಮಾಡತಕ್ಕಂಥ ದೈತ್ಯ ಶಕ್ತಿಗಳು, ಅವರನ್ನ ಸಂಹಾರ ಮಾಡ್ಲಿಕ್ಕೋಸ್ಕರವಾಗಿ. ಅಂದ್ರೆ ಯಾವತ್ತೂ ಅಷ್ಟೇ ಉತ್ತಮರನ್ನ ದ್ವೇಷ ಮಾಡುವಂತ ನೀಚರನ್ನ ಭಗವಂತ ಅನೇಕ ರೀತಿಯಲ್ಲಿ ಶಿಕ್ಷಿಸ್ತಾನೆ ಇರ್ತಾನೆ. ಮೇಲಿಂದ ಮೇಲೆ ಅವರಿಗೆ ಪೆಟ್ಟುಗಳನ್ನ ಕೊಡ್ತಾ ಇರ್ತಾನೆ, ಶಿಕ್ಷೆಯನ್ನು ಉಂಟು ಮಾಡ್ತಾ ಇರ್ತಾನೆ ಅನ್ನೋದು ಒಟ್ಟಿದರ ಅಭಿಪ್ರಾಯ. ಹೀಗೆ ಈ ಶ್ಲೋಕದ ವ್ಯಾಖ್ಯಾನ 3 ದಿನಗಳಲ್ಲಿ ಮುಕ್ತಾಯವಾಗಿದೆ.
ಶ್ಲೋಕ ಒಂದ್ಸರಿ ಓದ್ತೀನಿ. ರೂಪಂ ಯತ್ ತತ್ ಅನ್ವಯ ಅರ್ಥ. ಯತ್ ತತ್ ರೂಪಂ, ಯಾವ ನಿನ್ನ ರೂಪ, ಅದನ್ನ ಅವ್ಯಕ್ತಂ, ಆ ಅದನ್ನ ಅವ್ಯಕ್ತಂ ಆದ್ಯಂ ಬ್ರಹ್ಮ ಜ್ಯೋತಿ ನಿರ್ಗುಣಂ ನಿರ್ವಿಕಾರಂ ಸತ್ತಾ ಮಾತ್ರಂ ನಿರ್ವಿಶೇಷಂ ನಿರೀಹಂ ಇತಿ ವದಂತಿ. ಅಧ್ಯಾತ್ಮದೀಪಂ ಸಹ ತ್ವಂ ಸಾಕ್ಷಾತ್ ವಿಷ್ಣು. ಅಧ್ಯಾತ್ಮದೀಪ ಅಂದ್ರೆ ಶಾಸ್ತ್ರದ ಸಾರ, ನಮ್ಮೊಳಗಿನ ಬೆಳಕು. ಅಧ್ಯಾತ್ಮ ದೀಪ ಅಂದ್ರೆ ಆಗರ್ಥ, ಒಂದು ಶಾಸ್ತ್ರ ಸಾರ ಅಂತ ಅರ್ಥ. ಇನ್ನೊಂದು ನಮ್ಮೊಳಗಿನ ಬೆಳಕಾಗಿರ್ತಕ್ಕಂತಹ ಅದು ನೀನೇ ಆಗಿದ್ದೀಯ, ಮತ್ತಾರು ಕೂಡ ಅಲ್ಲ. ರೂಪಂ ಯತ್ ರಾಹುರವ್ಯಕ್ತಮಾದ್ಯಂ ಬ್ರಹ್ಮಜ್ಯೋತಿರ್ನಿರ್ಗುಣಂ ನಿರ್ವಿಕಾರಂ ಸತ್ತಾನಾಥಂ ನಿರ್ವಿಶೇಷಂ ನಿರೀಹಂ ತತ್ವಂ ಸಾಕ್ಷಾತ್ ವಿಷ್ಣುರಧ್ಯಾತ್ಮದೀಪಂ. ಶ್ರೀ ಕೃಷ್ಣ.